ತಿಳಿಸುತ್ತೇನೆ. ಈಗ ನಾನು ಮಾತನಾಡುತ್ತಿರುವುದು ನೀರಿನ ಸಂರಕ್ಷಣೆ ಬಗ್ಗೆ. ನೀರನ್ನು ಹೇಗೆ ಸಂರಕ್ಷಣೆ ಮಾಡಬೇಕು ಅಂದರೆ, ಈಗ ಎಲ್ಲಾದರೂ ನೆಲ್ಲಿಯಲ್ಲಿ ನೀರು ಪೋಲಾಗ್ತಾ ಇದ್ರೆ ಅಥವಾ ಮಳೆ ಬರ್ತಾ ಇದ್ರೆ ಎಲ್ಲರೂ ಮಕ್ಕಳು ಚಿಕ್ಕ ಪುಟಾಣಿ ಮಕ್ಕಳು ನೀರನ್ನ ಸುಮ್ಮನೆ ಇದ್ರೂ ವೇಸ್ಟ್ ಮಾಡ್ತಾ ಇರ್ತಾರೆ. ಆವಾಗ ಅವ್ರಿಗೆ ಚಿಕ್ಕ ಪುಟಾಣಿ ಮಕ್ಳಿಗೆ ಹೇಳ್ಬೇಕು, ನಾವು ನೀರನ್ನ ವೇಸ್ಟ್ ಮಾಡಬಾರ್ದು ಪುಟ. ಈಗ ನೀರು ವೇಸ್ಟ್ ಮಾಡಿದ್ರೆ ಮತ್ತೆ ಮುಂದೆ ನಮಗೆ ನೀರು ಸಿಗೋದಿಲ್ಲ ಅಂತ. ಎಷ್ಟು ಬೇಕೋ ಅಷ್ಟು ಮಾತ್ರ ನಾವು ನೀರನ್ನ ಬಳಸಬೇಕು. ನಾವು ದುಡ್ಡಿಯಾಗಿ ನೀರನ್ನ ಯಾವತ್ತಿಗೂ ಬಳಸಬಾರ್ದು. ನೆಲ್ಲಿಯಲ್ಲಿ ನೀರು ಪೋಲಾಗ್ತಾ ಇದ್ರೆ ಅಯ್ಯೋ ಹೋಗ್ಲಿ ಬಿಡು, ನಮ್ಗೇನು ಬೇಕಾಗಿಲ್ವಲ್ಲ, ನಮ್ಮನೆ ಹತ್ರ ನೀರಿಲ್ವಲ್ಲ, ನಮ್ಮನೆ ಬೇಕಾದ್ರೆ ಇನ್ನೊಂದು ದಿನ ಹೋದ್ರೆ ಇಟ್ಕೊಂಡು ಬರ್ಬೋದು ಅಂತ ಬೇರೆಯವ್ರು ಅಂತಾರೆ. ಆದರೆ ಬೇರೆಯವ್ರು ಇನ್ನೊಬ್ರು ಅಯ್ಯೋ ಯಾರೋ ನೀರನ್ನೆಲ್ಲ ಪೋಲ್ ಮಾಡ್ತಾ ಇದ್ದಾರಲ್ಲ, ಈಗ ನೋಡಿ ಆ ಆಂಟಿ ಹೋಗ್ತಾ ಇದ್ದಾರೆ, ಏನೋ ಆಫ್ ಮಾಡ್ತಾರೆ, ಏನೋ ಬೈಕೊಂಡು ಹೋಗ್ತಾ ಇದ್ದಾರೆ ಅಂತ ಸುಮ್ಮನೆ ಸುಮ್ಮನೆ ಇರಬಾರ್ದು. ನಾವು ಹೋಗಿ ಅದನ್ನ ನಿಲ್ಲಿಸ್ಬೇಕು. ಮತ್ತೆ ಟ್ಯಾಂಕಿಗಳಲ್ಲಿ ಹೊರಗಡೆ ಟ್ಯಾಂಕಿಲಿ ಮಳೆ ನೀರಿದ್ದಾಗ ಅದು ಫುಲ್ಲು ಅಂಟಿದ್ದೀರೆಲ್ಲ ಹೋಗ್ಬಿಟ್ಟು ನೀರು ಇಟ್ಕೊಂಡು ಬರಕ್ಕೆ ಹೋದಾಗ ಅವರು ಬಿಂಗೆ ಎಲ್ಲ ಇಟ್ಕೊಂಡು ಹೋಗ್ತಾರಲ್ಲ, ಅವಾಗ ಅವರು ಅಯ್ಯೋ ಎಲ್ಲ ಕೊಳೆ ನೀರು ಬರ್ತೈತೆ ಅಂತ ಹೇಳ್ಬಿಟ್ಟು ನೆಲ್ಲಿನ ಎರಡು ಕಡೆನೂ ಆನ್ ಮಾಡಿ ಬಿಟ್ಬಿಡ್ತಾರೆ. ಆವಾಗ ಏನಾದರೂ ಬಟ್ಟೆ ಕಟ್ಟಿನಾದರೂ ನೆಲ್ಲಿಗೆ ನೀರನ್ನು ಇಟ್ಕೋಬೋದಲ್ಲ, ಯಾಕೆ ಸುಮ್ಮನೆ ಫಾಲೋ ಮಾಡಬೇಕು? ಇಲ್ಲಾಂದರೆ ಆಫ್ ಮಾಡ್ಬೋದಲ್ಲ. ಫುಲ್ಲು ತುಂಬ ಆದ್ಮೇಲೆ ಬೇಕಾದ್ರೆ ಸ್ವಲ್ಪ ಹೊತ್ತು ಆಮೇಲೆ ಬೇಕಾದ್ರೆ ನೀರನ್ನ ಇಟ್ಕೋಬೋದಲ್ಲ. ಮತ್ತು ಮತ್ತು ಮಹಡಿಗಳಲ್ಲಿ ನಾವು ನೀರನ್ನ ಸಂರಕ್ಷಣೆ ಮಾಡ್ಬೋದು. ಹೇಗೆ ಅಂದರೆ ಅಲ್ಲಿ ಇಟ್ಲು ಗುಂಡಿಗಳು ಒಂದೊಂದು ಸ್ವಲ್ಪ ಇರ್ತವೆ ಮಹಡಿಗಳಲ್ಲೂ ಕೂಡ. ಆದರೂ ಅಲ್ಲಿ ಮಳೆ ಬರ್ತಾ ಇರಬೇಕಾದ್ರೆ ನಾವು ಒಳಗಡೆ ಇರಬೇಕು. ಏನಂದ್ರೆ ನೀರು ಗಿಡ ಮರಗಳನ್ನು ಹೆಚ್ಚಾಗಿ ಬೆಳೆಸಬೇಕು. ಹೆಚ್ಚಾಗಿ ಬೆಳೆಸೋದ್ರಿಂದ ಮಣ್ಣು ನೀರನ್ನು ತುಂಬ ಹದವಾಗಿ ಹಿಡಿದಿಟ್ಟುಕೊಂಡಿರ್ತದೆ. ನಮ್ಮ ಮಿಸ್ ಹೇಳಿದ್ರು, ನಮ್ಮ ಭೂಮಿಯಲ್ಲಿರೋದೇ 70% ನೀರು ಅಂತ. ಅಂದರೆ ಮನೆಗಳಲ್ಲಿ ಡ್ರಮ್ಮು, ಬಕೆಟು, ಪಾತ್ರೆ, ಬಿಂದೆಗಳಲ್ಲಿ ತುಂಬಿಟ್ಟಿದ್ದಾಗ ಅದರಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನೀರನ್ನ ಬಳಕೆ ಮಾಡಬೇಕು. ಅದು ಶುದ್ಧವಾಗಿರೋ ನೀರನ್ನ ಬಳಸಬೇಕು. ಒಳಗಡೆ ಸಣ್ಣದು ಸೊಳ್ಳೆಗಳು ಕೂತಿರ್ತವೆ ಅಥವಾ ಹುಳ ಆಗಿರ್ತದೆ, ಅದನ್ನ ಮಾತ್ರ ನಾವು ಬಳಸಬಾರ್ದು. ಇಲ್ಲಾಂದ್ರೆ ನಮಗೆ ಕಾಯಿಲೆ ಉಂಟಾಗುತ್ತೆ. ಅದರಿಂದ ನಮಗೆ ಕಾಯಿಲೆ ಉಂಟಾದಾಗ ನಾವು ಹಾಸ್ಪಿಟಲಿಗೆ ಸೇರ್ಕೊಂಡ್ಬಿಡ್ತೀವಿ. ಅದಕ್ಕೆ ಶುದ್ಧವಾಗಿರೋ ನೀರನ್ನೇ ಬಳಸಬೇಕು ಯಾವತ್ತಿದ್ರೂ. ಧನ್ಯವಾದಗಳು.